ಆತ್ಮೀಯ ಬಂಧುಗಳೇ, ಈ ದಿನ ದತ್ತಾತ್ರೇಯರ ಜಯಂತಿಯ ಹಿನ್ನೆಲೆಯಲ್ಲಿ ನಮ್ಮ ಮಹಾನ್ ಭಾವರಾದ ಶ್ರೀ ದತ್ತಾವಧೂತ ಹುಟ್ಟಿದ ದಿನ. ಈ ದಿನವನ್ನು ಭಕ್ತಾದಿಗಳು ವಿಜೃಂಭಣೆ ಆಚರಿಸಿದ್ದಾರೆ. ಅದಕ್ಕಾಗಿ ನಾನು ಎಲ್ಲ ಭಕ್ತರಿಗೂ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತೇನೆ. ಮತ್ತು ಅಷ್ಟೇ ಅಲ್ಲ, ದತ್ತಾವಧೂತ ನಂಜುಂಡಸ್ವಾಮಿಯವರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನ. ಯಾಕಂತಂದರೆ ಅವರ ಪವಾಡಕ್ಕಿಂತ ಹೆಚ್ಚಾಗಿ ಬೇರೆ ಅವಧೂತರುಗಳು ಬೇರೆ ಬೇರೆ ರೀತಿಯ ಪವಾಡಗಳನ್ನು ಮಾಡಿಸ್ತಾರೆ. ಆದರೆ ಇವರು ಯಾವುದೇ ಪವಾಡವನ್ನು ನೇರವಾಗಿ ಯಾವುದನ್ನು ಮಾಡಿಲ್ಲ. ಆದರೆ ಒಂದೇ ಒಂದು ಅಂತಂದರೆ, ಆ ಪವಾಡಗಳು ಹೇಗಿರ್ತದೆ ಅಂದರೆ, ಅವರನ್ನು ನೋಡಿದ ತಕ್ಷಣವೇ ಆತನ ಎಲ್ಲ ಕಷ್ಟಗಳು ನೀಗಿ ಆತನಿಗೆ ನೆಮ್ಮದಿಯ ಒಂದು ವಾತಾವರಣ ಲಭ್ಯ ಆಗ್ತದೆ. ಇದರಲ್ಲಿ ನಾನು ಒಂದು ವಿಷಯವನ್ನು ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಬೇಕು. ಅವರು ಹೇಗೆ ಮಾಡಿದರು ಅಂತ. ಸ್ವತಃ ನನ್ನ ಭಾವಮೈದುನ ಒಂದು ಆಯಿಲ್ ಮಿಲ್ ಇಟ್ಟಿದ್ದ. ಆಯಿಲ್ ಮಿಲ್ ಇತ್ತು, ಬಹಳಷ್ಟು ಕಷ್ಟಕ್ಕೆ ಸಿಕ್ಕೊಂಡ್ಬಿಟ್ಟಿದ್ದ. ಕಷ್ಟಕ್ಕೆ ಸಿಕ್ಕೊಳ್ಳೋದು ಅಷ್ಟೇ ಅಲ್ಲ, ಅವನ ಎಲ್ಲವೂ ಪ್ರಾಪರ್ಟಿ ಎಲ್ಲ ಹರಾಜಿಗೆ ಬಂದ್ಬಿಟ್ಟು ಭಾಳ ಖಿನ್ನನಾಗಿದ್ದ. ಅವನು ಒಂದು ದಿವಸ ಹೀಗೆ ನನ್ನ ಜೊತೆ ಹೇಳ್ದೆ ಹೀಗಿದೆ ಅಂತ. ನಾನು ಆವಾಗ ಸುಮಾರು 1994-95 ಇರಬೇಕು. ಆವಾಗ ನಾನು ಇಲ್ಲಿ ಬರ್ತಾ ಇದ್ದೆ ಅಪ್ಪನ ನೋಡೋದಕ್ಕೆ. ಅವನಲ್ಲಿ ಬಾಪ ನೀನು ಅಂತ ಹೇಳಿ ಕರ್ಕೊಂಡು ಬಂದೆ. ಅವಳಿಗೆ ನೋಡಿದ ತಕ್ಷಣನೇ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಆಯಿತು ಅಂತ ಹೇಳಿದ್ದಾರೆ ಅವರೇ. ಒಂದು ದಿವಸ ಬಂದಿದ್ದ. ಅವ್ರನ್ನ ದರ್ಶನ ಮಾಡಿಕೊಂಡು ಹೋದ ಮೇಲೆ, ಇದು ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇರೋದು, ಅವರು ಎಷ್ಟು ಸುಲಭವಾಗಿ ಅವನ ಎಲ್ಲ ಕಷ್ಟಗಳು ನೀಗ್ತು ಅಂದರೆ, ಸುಮಾರು 6-7 ತಿಂಗಳಲ್ಲಿ ಅವನು ಮತ್ತೆ ಮನುಷ್ಯನಾಗಿ ಈಚೆ ಬಂದ್ಬಿಟ್ಟ. ಹಾಗೆ ಅಷ್ಟೇ ಅಲ್ಲ, ಹೌದು, ರೆಗ್ಯುಲರಾಗಿ ಅಪ್ಪನ ನೋಡೋದಕ್ಕೆ ಬರ್ತಾ ಇದ್ದ ಅವರು. ಯಾಕೆ ನಾನು ಹೇಳ್ತೀನಿ ಅಂದರೆ, ಅವರೇನು ಅಭಯ ಕೊಡ್ತಿರ್ಲಿಲ್ಲ, ನೀ ಹೀಗೆ ಮಾಡು ಅಂತ ಹೇಳ್ತಿರ್ಲಿಲ್ಲ, ಏನನ್ನೂ ಹೇಳ್ತಿರ್ಲಿಲ್ಲ. ಕೇವಲ ದರ್ಶನ ಅಷ್ಟೇ ಸಾಕಾಗಿತ್ತು. ಅವರ ಪಾದ ದರ್ಶನ ಒಂದು ಮಾಡ್ಕೊಂತಂದ್ರೆ ಯಾವ ಕೆಲಸಗಳು ಸಹ ಸುಗಮವಾಗಿ ನಡೀತಾ ಇತ್ತು. ಇದು ಮೊದಲನೇದು. ನನ್ನ ಮನೆಯಲ್ಲಿ ನಡೆದಂಥ ಒಂದು ವಿದ್ಯಮಾನವನ್ನು ನಿನಗೆ ಹೇಳ್ತಾ ಇದ್ರಿ. ಇನ್ನೊಂದು ಬಹಳ ವಿಶೇಷವಾದಂಥದ್ದು ಒಂದು ಇದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಸ್ನೇಹಿತರು ಒಬ್ಬರು ಮಲ್ಲರಾಜ್ ಅಡ್ಸ್ ಅಂತ ಹೇಳಿ, ಅವರು NII ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಆಗಿದ್ದೆ. ಅವರು ಪ್ರಿನ್ಸಿಪಾಲ್ ಆಗಿದ್ದಾಗ ಅವರು ಇಲ್ಲಿ ಅವರ ಇದಕ್ಕೆ ಹೋರಾಡ್ತಾ ಇದ್ರು. ಯಾವುದು, ಸರ್ಕಾರಿ ಅನುದಾನಕ್ಕೋಸ್ಕರ ಹೋರಾಡ್ತಾ ಇದ್ದೆ. ನಾನು ಅವ್ರನ್ನ ಭಾಳ ಪ್ರತಿನಿತ್ಯ ಭೇಟಿ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಹೇಳಿದೆ, ಬನ್ನಿ ನೀವು ಒಂದ್ಸಾರಿ ಬಂದು ನಮ್ಮ ಅಪ್ಪನ್ನ ಭೇಟಿ ಮಾಡಿ ನಮಸ್ಕಾರ ಮಾಡ್ಕೊಂಡು ಬನ್ನಿ, ನಿಮ್ಮ ಕೆಲಸ ಆಗುತ್ತೆ ಅಂತ ಹೇಳಿದ್ದ. ಅವರು ಸುಮಾರು ಸಾರಿ ಹೇಳಿದಾಗಲೂ ಸುಮ್ಮನೆ ತಳ್ಕೊಂಡು ಬರ್ತಾ ಇದ್ರು. ಅವ್ರಿಗೆ ಯಾಕೆ ಅವ್ರಿಗೆ ಕರೆದಿರಲಿಲ್ಲ ಅಂತ ಕಾಣಿಸುತ್ತೆ. ಅವ್ರು ಸುಮ್ಮನೆ ಬೆಂಗಳೂರಿಗೆ ಹೋಗೋದು, ಮೈಸೂರಿಗೆ ಬರೋದು, ಶಿವಮೊಗ್ಗಕ್ಕೆ ಹೋಗೋದು, ಅಲ್ಲಿ ಸುಮ್ಮನೆ ಅಲಿತಾ ಇರ್ತಿದ್ರು. ಕಡೆಗೆ ಏನಾಯಿತು ಅಂದರೆ, ಒಂದು ದಿವಸ ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಹೀಗೆ ಹೇಳಿದಾಗ, ನಡೀರಿ ನಾಳೆ ನಾನು ಬರ್ತೀನಿ ಅಪ್ಪನ ನೋಡೋಣ ಅಂತ ಹೇಳಿದ್ರು. ಸರಿ ಅಂತ ಅಪ್ಪನ್ನ ನೋಡ್ಕೊಂಡು ಬಂದ್ವಿ. ಅಪ್ಪ ಅದೇ ಕೊಠಡಿನಲ್ಲಿ ಕೂತಿದ್ರು. ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡಿ ಎದ್ದ ತಕ್ಷಣನೇ ಅಪ್ಪನಿಗೆ ಏನನ್ನಿಸ್ತೋ, ಸುಮ್ಮನೆ ಕೊಡೋ 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 ಅಂತ 3 ಸಾರಿ ಹೇಳಿದ್ರು.
ಇವ್ರಿಗೂ ಏನೋ ಅರ್ಥ ಆಗಲಿಲ್ಲ, ನಮಗೂ ಏನೋ ಅರ್ಥ ಆಗಲಿಲ್ಲ. ಏನೋ ಕೊಡೋ ಅನ್ಸರೆ ಅಂತ ಅಂದ್ಬಿಟ್ಟು ನಾವು ಹೊರಟೋಗಿ ಅದ್ರ ಮಾದ್ನಂಗೆ ಬೆಂಗಳೂರಿಗೆ ಹೋದ್ರು ಅವರು. ಬೆಂಗಳೂರಿಗೆ ಹೋದಾಗ ಇದೇ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆವಾಗಿದ್ದು. ಇವ್ರು ಹೋದ ತಕ್ಷಣನೇ ಇದ್ರ ಫೈಲ್ ತೊಗೊಂಡ್ಬಾರಯ್ಯ ಅಂತ ಹೇಳಿ ತರಿಸಿ ಇಮ್ಮಿಡಿಯೇಟಾಗಿ ಸಿಗ್ನೇಚರ್ ಮಾಡಿ ಸ್ಯಾಂಕ್ಷನ್ ಮಾಡಿದ್ವಿ. ಸಿದ್ದರಾಮಯ್ಯನವರೇ ಇದೇ ಸಿದ್ದರಾಮಯ್ಯನವರೇ ಮಾಡಿದ್ದು ಆಗ ಫೈನಾನ್ಸ್ ಮಿನಿಸ್ಟರ್, ಉಪಮುಖ್ಯಮಂತ್ರಿ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಾನೇ. ಯಾಕಂದರೆ ನಮ್ಮ ಅಪ್ಪನ ಒಂದು ಶಕ್ತಿ, ಅವರು ನಿಜವಾಗಿಯೂ ದತ್ತನ ಅಂಶ ಅಲ್ಲದೆ ಇದ್ದರೆ ಬೇರೆ ಏನೂ ಮಾಡೋಕ್ಕಾಗಲ್ಲ. ಅವರು ಸಾಕ್ಷಾತ್ ದತ್ತಾತ್ರೇಯರೇ. ದತ್ತಾತ್ರೇಯ ದೇವಸ್ಥಾನ ಆಗೋದಕ್ಕೂ ಅವರೇ ಕಾವಿ. ಯಾವುದೋ ಈ ಸಂದರ್ಭದಲ್ಲಿ ದತ್ತಾತ್ರೇಯ ದೇವಸ್ಥಾನ ಆಗಬೇಕು ಅಂತ ಕೆಲವು ಭಕ್ತಾದಿಗಳು ಇಷ್ಟಪಟ್ಟರು. ಅದು ಕೆಲಸ ನಡೀತು. ಅದರಿಂದ ಅವರನ್ನ ನೀವೇನು ಇದನ್ನು ಮಾಡಬೇಕಾದಿಲ್ಲ, ಕೇವಲ ಸ್ಮರಣೆ ಮಾಡಿದ್ರು ಸಾಕು, ಅವ್ರು ನಿಮ್ಮ ಜೊತೆ ಇರ್ತಾರೆ. ಅದು ನಿಮ್ಮ ಕೆಲಸಗಳೆಲ್ಲ ಮಾಡಿಕೊಡ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ದತ್ತ ದತ್ತ ಅವಧೂತ ನಂಜುಂಡ ಸ್ವಾಮಿಯವರು ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯನ ಕೊಟ್ಟು ಕಾಪಾಡಲಿ ಭಕ್ತಾದಿಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಗುರು ಭಕ್ತರಿಗೆ ಶ್ರೀ ಗುರುದತ್ತ ಜಯಂತಿಯ ಶುಭಾಶಯಗಳು. ಇವತ್ತಿನ ದಿನ ಒಂದು ನಮ್ಮ ನಂಜುಂಡಪ್ಪ ಗುರುಗಳ ಒಂದು ಅವರ ಊಟದ ಹಬ್ಬದ ಒಂದು ಪ್ರಯುಕ್ತವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಶ್ರೀ ಗುರು ದತ್ತಾತ್ರೇಯರ ಒಂದು ಅವರ ಪರಂಪರೆಯನ್ನು ಹೇಳೋದಾದ್ರೆ, ಕಲಿಯುಗದಲ್ಲಿ ಅತ್ರಿ ಅನಸೂಯ ಮತ್ತು ಅತ್ರಿ ಪುತ್ರರಾಗಿ ಮೊದಲ ಒಂದು ದತ್ತಾತ್ರೇಯರ ಒಂದು ಅವತಾರ ಆಗ್ತದೆ. ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪವತಿ ಒಂದು ಅವತಾರವಾಗಿ ಬರುತ್ತದು. ನಂತರದಲ್ಲಿ ಕಲಿಯುಗದಲ್ಲಿ ಅಂದರೆ ಭೂಲೋಕದಲ್ಲಿ ಮತ್ತೆ ಇನ್ನೊಂದು ಅವತಾರ ಯಾವುದಾಗ್ತದೆ ಅಂತಂದರೆ ಶ್ರೀಪಾದರು ಮತ್ತು ಶ್ರೀವಲ್ಲಭರು ಮತ್ತು ಶ್ರೀ ನರಸಿಂಹ ಕರ್ಪತಿ ಅಂದ್ಬಿಟ್ಟು 2 ಅವತಾರಗಳಾಗ್ತದೆ. ನಂತರದಲ್ಲಿ ಬರತಕ್ಕಂಥದ್ದು ಅಕ್ಕಲ್ಕೋಟೆ ಗುರು ಮಹಾರಾಜರು ಅಂತ ಹೇಳ್ತಾರೆ. ಸೊ ಇವ್ರದ್ದು ಕೂಡ ಒಂದು 3ನೇ ಅವತಾರ ಅಂತಂದ್ರೆ ಕಲಿಯುಗದಲ್ಲಿ. ನಂತರ ಅಂದರೆ ಈ ಒಂದು ಮೂಲ ಒಂದು ದತ್ತರ ಅವತಾರ ಆದ ನಂತರದಲ್ಲಿ ಶ್ರೀವಲ್ಲಭರು ಮತ್ತು ಶ್ರೀ ನರಸಿಂಹ ಸರಸ್ವತಿ ಯತಿಗಳು. ನಾವು ಗಣಗಾಪುರದಲ್ಲಿ ನಾವು ಎಲ್ಲಿ ನೋಡ್ತೀವಿ, ಆ ಒಂದು ದತ್ತಪಾದಿಕೆಯಲ್ಲಿ ಏನಿರ್ತಾರೆ, ಇದು ಕೂಡ ಒಂದು ಮೂಲ ಒಂದು ಗುರುಗಳ ಒಂದು ಸ್ವರೂಪ ಆಗಿರುತ್ತದೆ. ನಂತರದಲ್ಲಿ ಬರತಕ್ಕಂಥದ್ದು ಆಂಶಿಕ ಅವತಾರಗಳಲ್ಲಿ ಬಹಳಷ್ಟು ಅವಧೂತರು ಅವರ ಒಂದು ಜನ್ಮವನ್ನು ತಾಳಿದ್ದಾರೆ. ಅಂತ ಒಂದು ಶ್ರೇಷ್ಠ ಒಂದು ಅವಧೂತರ ಸಾಲದಲ್ಲಿ ನಮ್ಮ ಶ್ರೀ ಗುರು ನಂಜುಂಡಪ್ಪನವರು ಕೂಡ ಸೇರ್ತಾರೆ. ಏನು ಅಂತ ಹೇಳೋದಾದ್ರೆ, ಇವರು ಇದ್ದಂಥ ಸಮಯದಲ್ಲಿ ನಾವು ಒಂದು ನೋಡತಕ್ಕಂಥ ಭಾಗ್ಯ ನನಗೆ ಸಿಗಲಿಲ್ಲ. ನಂತರ 2018ರಿಂದ ನಾನು ಈ ಒಂದು ಸನ್ನಿಧಾನಕ್ಕೆ ಬರ್ತಾ ಇದ್ದೀನಿ. ಭಗವಂತನ ಒಂದು ಅನುಗ್ರಹ, ಅವರ ಆಶೀರ್ವಾದದಿಂದ ಏನಂತ ಹೇಳೋದಂದರೆ, ನಾನು ಬರ್ತಾ ಇದ್ದೀನಿ ಅನ್ನೋದು ತುಂಬ ತಪ್ಪಾಗ್ತದೆ. ಯಾಕಂದರೆ ಭಗವಂತ ಅವರು ಕರೆಸ್ಕೋತಾ ಇದ್ದಾರೆ. ಅವರ ಒಂದು ಒಡನಾಟದಿಂದಾಗಿ ನನ್ನಲ್ಲೂ ಸಾಕಷ್ಟು ಬದಲಾವಣೆಗಳು ಆಗಿದೆ. ಭಗವಂತ ಏನಂತ ಹೇಳೋದಾದ್ರೆ, ತಾವೆಲ್ಲರೂ ಕೂಡ ಕೇಳಿರು ಸರಿ, ಏನಂತ ಹೇಳಿದರೆ ಏನಂತಂದ್ರೆ ಶಿವ ಮುನಿದರು ಗುರು ಮುನಿಮಾರದು ಅಂತಂದ್ರೆ ಭಗವಂತನ ಒಂದು ಅನುಗ್ರಹ, ಅಂದ್ರೆ ಗುರುಗಳ ಅನುಗ್ರಹ ಆಶೀರ್ವಾದ ಇತ್ತು ಅಂತ ಹೇಳಿದ್ರೆ, ಅವನ ಬೆಂಬಲ ಇತ್ತು ಅಂತ ಹೇಳಿದ್ರೆ ಜೀವನದಲ್ಲಿ ಸಾಕಷ್ಟು ಒಂದು ಬದಲಾವಣೆಗಳು ಆಗ್ತದೆ ಅಂತ ಹೇಳಿ. ಸೊ ಇಂಥ ಒಂದು ಗುರುಗಳ ಸನ್ನಿಧಾನ ನಮ್ಮ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ಇರತಕ್ಕಂಥ ಒಂದು ಶ್ರೀಧರ ಆಶ್ರಮ ಏನಿದೆ, ಸೊ ಇಲ್ಲಿ ಒಂದು ಶ್ರೀ ಗುರುಗಳ ಒಂದು ಸನ್ನಿಧಾನ ಇದೆ. ಅವರು ಚೈತನ್ಯ ಸಮಾಧಿ ಇದೆ. ನಾನು ಹೇಳೋದೇನು ಅಂತ ಹೇಳಿದ್ರೆ, ಭಗವಂತ ಅನುಗ್ರಹ ಆಶೀರ್ವಾದಗಳು ಇಲ್ಲಿ ಬನ್ನಿ, ಪಡ್ಕೊಳ್ಳಿ, ಮತ್ತು ನಿಮ್ಮ ಜೀವನದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು ಅಂತ ಹೇಳಿ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಬನ್ನಿ ಮಾತಾಡಂಗಿದ್ರೆ ಜಯ ಗುರುದೇವದತ್ತ. ಶ್ರೀ ಶ್ರೀ ಜೇನುಗವಿ ಅವಧೂತ ಜೇನುಗವಿ ನಂಜುಂಡ ಸ್ವಾಮಿ ದೇವಾಶ್ರಮ, ಚಾಮುಂಡಿ ಬೆಟ್ಟದ ಪಾದ ತಪ್ಪಲು. ಈ ಒಂದು ಸಂಯೋಗದಿಂದ ಶ್ರೀ ಗುರುದೇವದತ್ತರ ಅನುಯಾಯಿಗಳಾದಂಥ ಶ್ರೀ ಅವಧೂತ ಜೇನುಗವಿ ನಂಜುಂಡಪ್ಪ ಅವರ ಇವತ್ತು ವಿಶೇಷ ದಿನ ಅಂದರೆ ವರ್ಧಂತಿ. ಇವತ್ತು ಹುಟ್ಟಿದ ದಿವಸ ಬರುವುದು ಆದ ಕಾರಣ ಪ್ರತಿ ವರ್ಷದಂತೆ ಈ ವರ್ಷವೇ ದತ್ತಾತ್ರೇಯ ಜಯಂತಿ ಅಂಗವಾಗಿ 3 ದಿವಸದ ಕಾರ್ಯಕ್ರಮ ಇರ್ತದೆ. ಇಲ್ಲಿ ಪ್ರತಿ ನಮ್ಮ ಆಶ್ರಮದಲ್ಲಿ ದತ್ತಾತ್ರೇಯ ಜಯಂತಿಯನ್ನು ಮಾಡ್ತೀವಿ. ಅಪ್ಪನವರ ವರ್ಧಂತಿ ಅದು ಅನುಗುಣವಾಗಿ ಇದಕ್ಕೆ ಸೇರ್ತದೆ. ಇನ್ನೊಂದು ಅಪ್ಪವರು ಲಿಂಗೈಕ್ಯ ಆಗದ ಒಂದು ಇದಕ್ಕೋಸ್ಕರ ಮಾರ್ಚ್ ಏಪ್ರಿಲ್ ಮೇಲೆ
ಅಪ್ಪನವರ ಆರಾಧನೆ ಮಾಡ್ತೀವಿ. ಅದು 3 ದಿವಸದ ಕಾರ್ಯಕ್ರಮ, ಇದು 3 ದಿವಸದ ಕಾರ್ಯಕ್ರಮ. ಇವೆರಡು ಹೊರತುಪಡಿಸಿ ಪ್ರತಿ ಹುಣ್ಣಿಮೆಯಲ್ಲೂ ಇಲ್ಲಿ ಅಪ್ಪನವ್ರಿಗೆ ವಿಶೇಷ ಪೂಜೆ, ಅಭಿಷೇಕ ಹಾಗೂ ಹೋಮ, ಅನ್ನದಾಸೋಹ ಇರ್ತದೆ ಪ್ರತಿ ಹುಣ್ಣಿಮೆನೂ. ಇವತ್ತು ಈ ದಿನ ವಿಶೇಷ ಏನಂದರೆ ಅಪ್ಪನವರ ಹುಟ್ಟಿದಬ್ಬ. ಅದನ್ನು ಸದ್ಗುರು ಭಕ್ತರು ತುಂಬ ಆನಂದವಾಗಿ ಆಚರಿಸ್ತಿದ್ದಾರೆ. ಗುರುದೇವ ಭಕ್ತರಲ್ಲಿ ಒಂದು ಮನವಿ, ಇಲ್ಲೇನೇ ಕಾರ್ಯಕ್ರಮ ಇದ್ರೂ, ಏನೇ ಒಂದು ವಿಚಾರ ಇದ್ರೂ ತಮ್ಮ ಒಂದು ಗಮನಕ್ಕೆ ತರೋ ಮಟ್ಟಿಗೆ ಒಂದು ಈ ಥರ ಒಂದು ಮೀಡಿಯಾಗಳನ್ನ ಮುಖಾಂತರದಿಂದ ನನ್ನ ಒಂದು ವಿಚಾರವಾಗಿ ತಿಳಿಯಲಿ ಅನ್ನೋ ಒಂದು ಸ್ವ ಉದ್ದೇಶದಿಂದ, ಗುರು ಭಕ್ತರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ವಿಚಾರದಿಂದ ಈ ಯೂಟ್ಯೂಬ್ ಚಾನಲ್ಗಳನ್ನ ಶ್ರೀ ನಿಖಿಲ್ ಅವರ ನೇತೃತ್ವದ ತಂಡದೊಂದಿಗೆ ಆಯೋಜನೆ ಮಾಡಿದ್ದೀವಿ. ಗುರು ಭಕ್ತರು ಇದನ್ನು ಸದುಪಯೋಗ ಪಡಿಸ್ಕೊಂಡು ಸಕಾಲಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಗುರುದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಮಂಡಳಿ ಪರವಾಗಿ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀವಿ. ಜೈ ಗುರುದೇವದತ್ತ, ಜೈ ಸದ್ಗುರು. ಮಾತಾಡಿ ಹೋಗಿ ಅಂದೆ ಅದೊಂದೇ ಅಲ್ಲ ಮಾತಾಡಾಯ್ತಮ್ಮಿ. ಅಪ್ಪರ ಬಗ್ಗೆನೇ ಹೇಳಿ. ಆತ್ಮಬಂಧುಗಳೇ, ನಾವು ಪರಮ ಪೂಜ್ಯರಾಗಿರ್ತಕ್ಕಂಥ ತಪೋನಿಷ್ಠ ಗರಿಷ್ಠರಾಗಿರ್ತಕ್ಕಂಥ ಒಬ್ಬ ಸಾಧಕರು, ಒಬ್ಬ ಜ್ಞಾನಿ ನೆಲೆಸಿ ತಮ್ಮ ಪಾದಗಳನ್ನು ಈ ಪವಿತ್ರ ಭೂಮಿಯಲ್ಲಿ ಇಟ್ಟು ಅನೇಕ ಜನರಿಗೆ ಸ್ಫೂರ್ತಿದಾಯಕವಾಗಿ ಎಲ್ಲರ ಮನಸ್ಸಿನಲ್ಲಿ ಶಿರಸ್ಥಾಯಿಯಾಗಿ ನಿಂತು ಎಲ್ಲರೂ ಕೂಡ ಈ ಆಧ್ಯಾತ್ಮ ಕಡೆಗೆ ಅಥವಾ ಜ್ಞಾನದ ಕಡೆಗೆ ಪ್ರೇರೇಪಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳನ್ನು ಹೊಂದಿದ್ದಂಥ ಪರಮಪೂಜ್ಯ ಶ್ರೀ ನಂಜುಂಡ ಸ್ವಾಮಿಗಳು, ಅವಧೂತ ನಂಜುಂಡ ಸ್ವಾಮಿಗಳು ಅಂತಂದರೆ ಮೈಸೂರಿಗಷ್ಟೇ ಅಲ್ಲ, ಸುತ್ತಮುತ್ತಲ ಅನೇಕ ಊರುಗಳಿಗೂ ಕೂಡ ಅವರ ಒಂದು ಹೆಸರು ಕೀರ್ತಿ ಪ್ರಸಾರವಾಗಿದೆ. ಇಲ್ಲಿ ನಮ್ಮ ಮಿತ್ರರು ಬೆಳಿಗ್ಗೆ ತಾನೇ ಹೇಳ್ತಾ ಇದ್ರು, ಇಲ್ಲಿ ಯಾರ್ದು ಆಸ್ತಿ ಇಲ್ಲ, ಆದರೂ ಕೂಡ ಯಥೇಚ್ಛವಾಗಿ ಇಲ್ಲಿ ಅನ್ನ ಸಂತರ್ಪಣೆ, ಪೂಜಾ ಕೈಂಕರ್ಯಗಳು ಬೇಕಾದ್ದೆಲ್ಲ ನಡೀತದೆ. ಒಬ್ಬ ರೈತ ತಾನು ವರ್ಷ ಎಲ್ಲ ಕಷ್ಟಪಟ್ಟು ತಾನು ಹೇಗೆ ತಾನು ಸಂಪಾದನೆ ಮಾಡಿದಂಥ ಮೆದೆ ಅಂದರೆ ಒಂದು ಭತ್ತ ಆಗಲಿ, ರಾಗಿ ಆಗಲಿ, ಜೋಳ ಆಗಲಿ ಮೆದೆ ಹಾಕಿದ್ರೆ ಹೇಗಿರ್ತಾನೆ ರೈತ, ಆ ರೀತಿಯಾಗಿ ಇಲ್ಲಿ ಧಾನ್ಯ ಬಂದು ಬೀಳುತ್ತೆ. ಯಾಕೆ ಅಂತಂದರೆ ಯಾರದು ಕೂಡ ಅಲ್ಲ, ಅದು ಆ ಯೋಗಿಯ ಶಕ್ತಿ. ಬೆಳಿಗ್ಗೆ ತತ್ವ ಹೇಳುವಾಗಿ ಹೇಳಿದ್ವಿ, ಕ್ಷಣದೊಳಗೆ ಬ್ರಹ್ಮಾಂಡ ನಿರ್ಮಿಸಿ ಕ್ಷಣವೇ ಯುಗ ಜಗವೆಂದು ಕಲ್ಪಿಸಿ ಕುಣಿಯುತ್ತಲೇ ಕರ್ಮಾತ್ಮಲೋಕದಿ ಅಣುಮಹದ್ರೂಪ ನೆನೆಸಿವೆ ಗುರುವೇ ಮಹಾಗುರುವೇ ಅಂತ ಒಂದು ತತ್ವ ಇದೆ. ಶಿವರಾಮ ಶಾಸ್ತ್ರಿಗಳು ಬರೆದಿರ್ತಕ್ಕಂಥ ಒಂದು ತತ್ವ. ಈ ಮೈಸೂರಿನಲ್ಲಿ ವಿಶೇಷವಾಗಿ ಅನೇಕ ಜನ ಮಹಾತ್ಮರು ಆಗಿ ಹೋಗಿದ್ದಾರೆ. ಮಹಾತ್ಮರು ಅಂತಂದ್ರೆ ಏನು, ದೊಡ್ಡ ದೊಡ್ಡ ಮಠಗಳನ್ನ ಕಟ್ಕೊಂಡು, ದೊಡ್ಡ ದೊಡ್ಡ ಕಾರ್ಗಳನ್ನ ಇಟ್ಕೊಂಡು, ದಪ್ಪ ರುದ್ರಾಕ್ಷಿಗಳನ್ನ ಹಾಕ್ಕೊಂಡು, ನೂರಾರು ಸಾವಿರಾರು ಜನ ಶಿಷ್ಯನ ಇಟ್ಕೊಂಡು ಹೋದವರು ಅಂತಲ್ಲ, ಸಾಧನೆ ಮಾಡಿರ್ತಕ್ಕಂಥವು. ತಮ್ಮ ಮನುಷ್ಯ ಜೀವನದ ಗುರಿ ಮುಟ್ಟೋದಕ್ಕೆ ಏನೆಲ್ಲ ಬೇಕೋ ಅದು ಸದ್ಗುರುವಿನಿಂದ ಪಡೆದು ಸಾಧನೆ ಮಾಡಿ ಹೆಸರು ಗಳಿಸ್ತಕ್ಕಂಥ ಅನೇಕ ಜನ ಮಹಾತ್ಮರು ಇಲ್ಲಿ ಮೈಸೂರಿನ ನಗರದಲ್ಲಿ ನೆಲೆಸಿರ್ತಕ್ಕಂಥವ್ರು. ಅದರಲ್ಲಿ ಶಿವರಾಮ ಶಾಸ್ತ್ರಿಗಳು ಅಂತ ಒಬ್ಬರು ಇದ್ದರು. ಶಿವರಾಮ ಶಾಸ್ತ್ರಿಗಳು ಅಂತಂದರೆ ಅವರು ಒಂದು ಪ್ರೆಸ್ ನಡೆಸ್ತಾ ಇದ್ರು, KVV ಪ್ರೆಸ್ ಅಂತೇಳಿ.
ನಮ್ಮ ಮೈಸೂರು ನಗರದಲ್ಲಿ. ಮತ್ತು ಅರಮನೆಯಲ್ಲಿದ್ದರು ಅವರು ವಿಶೇಷವಾಗಿ. ಮೈಸೂರು ಅರಮನೆಯಲ್ಲಿ ಇದ್ದು ಅನೇಕ ತತ್ವಗಳನ್ನು ಬರೆದರು. ತತ್ವ ಅಂದರೆ ಏನು ಅಂತಂದರೆ ಆಧ್ಯಾತ್ಮ ರಹಸ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ವಿಚಾರ ತತ್ವ ಅಂತಂದರೆ. ಅದು ಯಾವ ವೇದ ಉಪನಿಷತ್ತುಗಳಿಗೆ ಎಟಕದೇ ಇರತಕ್ಕಂಥ ವೇದ ಉಪನಿಷತ್ತುಗಳನ್ನು ಉಚ್ಚಾರ ಮಾಡೋಕ್ಕೆ ಆಗದೇ ಇರತಕ್ಕಂಥ ಅನೇಕ ವಿಚಾರಗಳನ್ನು ಸರಳ ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ ಎಲ್ರಿಗೂ ಕೂಡ ತಿಳಿಯುವ ರೀತಿಯಲ್ಲಿ ತತ್ವಗಳನ್ನು ಬರೆದಿಟ್ಟರು. ಅಂಥ ತತ್ವಗಳನ್ನೇ ನಾವು ತತ್ವಚಿಂತನೆ, ತತ್ವಭಜನೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇದು ಬರೀ ಈ ಕಾಲದಲ್ಲಲ್ಲ. ಶಿವರಾಮ ಶಾಸ್ತ್ರಿಗಳು ಮೊದಲಿಂದ ಕೂಡ ಹೇಳಿದವರು ಅನೇಕ ಜನ ಇರಬಹುದು. ಶ್ಯಾಮದಾಸ್ ಅಂತ, ಶಾಲ್ಯದರ್ಶನವರು ಅಂತ, ಮಹಾಲಿಂಗರಂಗರು, ಸಮರ್ಥ ರಾಮದಾಸರು, ಹೀಗೆ ಅನೇಕ ಜನ ಇದ್ದಾರೆ, ಒಬ್ಬರಿಬ್ಬರು ಅಂತಲ್ಲ. ಅಂಥವರಲ್ಲಿ ಈ ನಮ್ಮ ಯಾವ ಶಿವರಾಮ ಶಾಸ್ತ್ರಿಗಳು ಭೀಷ್ಮಾಚಾರ್ಯ ಇದ್ದಂತೆ ಅಂತ ಎಲ್ಲರೂ ಕೂಡ ಕರೀತಾ ಇದ್ರು ಅನುಭವಿಗಳು. ಅವರನ್ನು ನೋಡಿದಂಥವರು, ಅವ್ರ ಜೊತೆಲಿ ಓಡಾಡಿದಂಥವರು, ಅವರ ನೇರ ಶಿಷ್ಯರು ನಾವು ಅಲ್ದಿದ್ದು ಕೂಡ ಅಂಥವ್ರ ಸೇವೆ ಮಾಡ್ತಕ್ಕಂಥ ಭಾಗ್ಯ ನಮ್ಗೆ ಸಿಕ್ಕಿದೆ. ಅವರೇ ಸಂಗ್ರಹಿಸಿಟ್ಟಿರ್ತಕ್ಕಂಥ ಅನೇಕ ತತ್ವಗಳನ್ನು ನಾವು ನಮ್ಮ ಯೋಗ್ಯತಾನುಸಾರ ಇಲ್ಲಿ ಪ್ರಸಾರ ಮಾಡೋದೊಂದು ನಮ್ಮ ಮಿತ್ರರು ಹೇಳಿದಂಥ ಪ್ರಸಾರ ಅಲ್ಲ. ಇದು ನಮ್ಮನ್ನು ನಾವು ತಿಳ್ಕೊಳ್ತಕ್ಕಂಥ ಒಂದು ಸಾಧನೆಯ ಒಂದು ಪದ್ಧತಿ, ಒಂದು ಕ್ರಮ. ಅದರಲ್ಲಿ ಒಂದು ಭಾಗವಾಗಿ ಎಲ್ಲ ಕಡೆ ಸೇರ್ತೀವಿ. ಅಲ್ಲಿ ಯಾರಿಗೆ ಏನೇ ಸಂದೇಹ ಬಂದರೂ ಕೂಡ ಗುರುನಾಥನನ್ನು ಸ್ಮರಣೆ ಮಾಡಿಕೊಂಡು ಗುರುನಾಥ ಹೇಳ್ಕೊಟ್ಟಂತೆ ಅದಕ್ಕೆ ಅರ್ಥವನ್ನು ಕೂಡ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಇದ್ರ ಜೊತೆಗೆ ಶ್ರೇಷ್ಠವಾಗಿರ್ತಕ್ಕಂಥ ಭಗವದ್ಗೀತಾ ಪಾರಾಯಣ ಮಾಡ್ತೀವಿ. ಇವತ್ತು ನಡೆದಿದ್ದ ಅದನ್ನೇ. ಇಲ್ಲಿ ಕಳೆದ ಅನೇಕ ವರ್ಷಗಳಿಂದ ಇಲ್ಲಿ ಭಗವದ್ಗೀತೆಯನ್ನು ಈ ದತ್ತಾತ್ರೇಯ ಜಯಂತಿ ಪ್ರಯುಕ್ತ 3 ದಿವಸಗಳನ್ನು ವ್ಯವಸ್ಥೆ ಮಾಡೋದು ಕಾರ್ಯನಿರ್ವಾಹಕರ ಒಂದು ವ್ಯವಸ್ಥೆ ಆಗಿದೆ. ಆ ಭಗವದ್ಗೀತೆ ಇಡೀ ಜಗತ್ತಿನಲ್ಲಿ ಎಷ್ಟು ಗ್ರಂಥಗಳಿವೆಯೋ ಅದಕ್ಕಿಂತ ಶ್ರೇಷ್ಠವಾದಂಥ ಗ್ರಂಥ. ಭಗವದ್ಗೀತೆಗಿಂತ ಗ್ರಂಥ ಇಲ್ಲ, ಗಾಯತ್ರಿಗಿಂತ ಮಂತ್ರ ಇಲ್ಲ ಅಂತ ಶಾಸ್ತ್ರ ಹೇಳಿದೆ. ಗಾಯತ್ರಿ ಮಂತ್ರ ತುಂಬ ಶ್ರೇಷ್ಠವಾದದ್ದು, ಭಗವದ್ಗೀತೆನೂ ಅಷ್ಟೇ ಉತ್ಕೃಷ್ಟವಾದದ್ದು. ಕಾರಣ ಏನು ಅಂತಂದರೆ ಸಾಕ್ಷಾತ್ ಕೃಷ್ಣ ಪರಮಾತ್ಮ, ಒಬ್ಬ ಪೂರ್ಣಾವತಾರಿಯಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಶಿಕ್ಷಣ ರಕ್ಷಣಕ್ಕೋಸ್ಕರ ಏನು ಅವತಾರವನ್ನು ತಾಳಿ ಬಂದನೋ ಅಂತ ಕೃಷ್ಣ ಭಗವಂತನೇ ಅರ್ಜುನನ ಕೇವಲ ನೆಪ ಮಾಡಿಕೊಂಡು ಅನೇಕ ವಿಚಾರಗಳನ್ನ ತಿಳಿಸಿದಂಥದ್ದು. ಅದನ್ನು ನಮಗೆ ಚಾಚೂ ತಪ್ಪದೆ ಕೃಷ್ಣ ಒಂದು ಹೇಳಿದರೆ ಅದಕ್ಕೆ 4 ಸೇರಿಸಿ ವ್ಯಾಸ ಭಗವಾನರು ನಮಗೆ ವಿಚಾರವಾಗಿ ಸುಮಾರು 700 ಶ್ಲೋಕಗಳ ಮೂಲಕ ಅರ್ಜುನ ಕೆಲವು ಪ್ರಶ್ನೆಗಳು ಕೇಳಿದಂತೆ ಶ್ರೀಕೃಷ್ಣ ಅದಕ್ಕೆ ಉತ್ತರ ಕೊಟ್ಟಂತೆ ವ್ಯಾಸ ಭಗವಾನರೇ ಊಹಿಸಿ, ಅಂದ್ರೇನು, ಮುಂದಿನ ಪೀಳಿಗೆ ಅಂದರೆ ನಮ್ಮಂಥವರು ಮುಂದೆ ಜನಿಸ್ತಾರೆ ಅಂತ ಅವರು ಆಗಲೇ ತ್ರಿಕಾಲಜ್ಞಾನಿಗಳು, ಭೂತ ವರ್ತಮಾನ ಭವಿಷ್ಯತ್ಗಳನ್ನು ಯೋಚನೆ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳು ಇದ್ದದ್ದರಿಂದ ಮುಂದಿನ ಪೀಳಿಗೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಪಾಮರರಿಗೂ ಅರ್ಥವಾಗಲಿ ಅನ್ನೋ ದೃಷ್ಟಿಯಿಂದ ಯಾವ ವ್ಯಾಸ ಭಗವಾನರು ವಿಶಾಲವಾಗಿ ಭಗವದ್ಗೀತೆಯನ್ನು ಬರೆದಿಟ್ಟಿದ್ದಾರೆ. ಆ ಒಂದು ಪವಿತ್ರ ಗ್ರಂಥದ ಪಾರಾಯಣ ನಾವೇ ಅಲ್ಲ, ಎಲ್ಲ ಕಡೆ ನಡೆಯುತ್ತೆ. ನಮ್ಮದೇ ಮೊದಲ ನಮ್ಮದೇ ಕೊನೆ ಅಲ್ಲ. ಅದೇ ರೀತಿಯಾಗಿ ಇಲ್ಲೂ ಕೂಡ ಬೆಳಗ್ಗೆಯಿಂದ ಭಗವದ್ಗೀತಾ ಪಾರಾಯಣ ನಡೆಯುತ್ತೆ. ತತ್ವಚಿಂತನೆ ಈಗ ತಾನೇ ಹೇಳಿದಂತೆ ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಅದ್ವೈತ ರಹಸ್ಯಗಳನ್ನು ಒಳಗೊಂಡಿರ್ತಕ್ಕಂಥ ತತ್ವಗಳನ್ನು ಕೂಡ ನಾವಿಲ್ಲಿ ಹೇಳ್ತೀವಿ. ಮತ್ತು ಮುಂದೆ ನನ್ನ ಕೈಲೇ ಇಲ್ಲಿ ಏನು ಇವಾಗ ಪ್ರಸಾದ ವಿನಿಯೋಗ ಮಾಡ್ತಾ ಇರತಕ್ಕಂಥ ಸ್ಟೇಜ್ ಇದೆಯಲ್ಲ, ಅಲ್ಲಿ ಉಪನ್ಯಾಸಗಳು ಕೂಡ ಮಾಡಿಸ್ತಾಯಿದ್ರು. ಅನೇಕ ವರ್ಷ ನಾನು ಮಾಡಿದ್ದೀನಿ. ಹಾಗೆ ಇದೊಂದು ಕೂಡ ಧಾರ್ಮಿಕ ಕ್ಷೇತ್ರವಾಗಿ ಮೈಸೂರಿನ ಸುತ್ತಮುತ್ತಲಿಗೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ಅಕ್ಷಯ ಪಾತ್ರೆಯಂತೆ ಅಥವಾ ಕಲ್ಪವೃಕ್ಷದಂತೆ ಎಲ್ಲರ ಕಷ್ಟ ಕಾರ್ಪಣ್ಯಗಳನ್ನು ಈಡೇರಿಸ್ತಾ ಇದೆ ಈ ಒಂದು ಕ್ಷೇತ್ರ. ಅದಕ್ಕೆ ಮೂಲ ಕಾರಣರು ನಂಜುಂಡ ಸ್ವಾಮಿಗಳು ಅಂತಂದರೆ ಬೆಳಿಗ್ಗೆ ಯಾರಿಗೂ ಹೇಳಿದೆ, ಅದೊಂದು ಮೇರು ಪರ್ವತ ಯಾರು ಏನು ಕೇಳಿದ್ರು ಕೊಡ್ತಕ್ಕಂಥ ಕಲ್ಪವೃಕ್ಷ. ಅಂದರೆ ನಾವು ಐಹಿಕ ಸುಖಗಳನ್ನ ಇಲ್ಲಿ ಬಂದು ನನಗೆ ಅದು ಕೊಡು, ನನಗೆ ಇದು ಕೊಡು, ನನಗೆ ಊಟ ಕೊಡು, ನನಗೆ ಕೆಲಸ ಕೊಡು ಅಂತ ಕೇಳ್ಕೊಡೋದಲ್ಲ. ಸದ್ಗುರುನಾಥನೇ ನಿನಗಿದ್ದಂಥ ಜ್ಞಾನದಲ್ಲಿ ಒಂದಿಷ್ಟು ನನಗೆ ದಯಪಾಲಿಸಿ ನನ್ನನ್ನು ಕೂಡ ಉದ್ಧಾರ ಮಾಡುವ ಅಂತೇಳಿ ಸದ್ಗುರುನಾಥನನ್ನು ಶ್ರದ್ಧಾಭಕ್ತಿಗಳಿಂದ ಕೇಳಿದರೆ ಖಂಡಿತ ಅವನು ನಮಗೆ ಪಾಲಿಸ್ತಾನೆ. ಅದೇ ನಮಗೆ ಎಲ್ಲ ಸುಖಗಳಿಗಿಂತ ಎಲ್ಲ ಸೌಭಾಗ್ಯಗಳಿಗಿಂತ ದೊಡ್ಡದಾಗಿರ್ತಕ್ಕಂಥ ಸೌಭಾಗ್ಯ. ಕಾರಣ ನೈ ಜ್ಞಾನೇನ ಸದೃಶಂ ಪವಿತ್ರಮೇ ವಿದ್ಯತೆ ಅಂತೇಳಿ ಶಾಸ್ತ್ರ ಹೇಳುತ್ತೆ. ಜ್ಞಾನಕ್ಕಿಂತ ಸಮಾನವಾದಂಥ ವಸ್ತು 14 ಲೋಕದಲ್ಲಿಲ್ಲ ಅಂತ.
ಆ ಜ್ಞಾನವನ್ನು ಕೊಡು ತಂದೆ ಅಂತೇಳಿ ಸದ್ಗುರುನಾಥನ ಬೇಡ್ಕೊಂಡ್ರೆ ಖಂಡಿತ ಕೊಡ್ತಾನೆ. ನಿಜಕ್ಕೂ ಕೂಡ ನಮ್ಮ ಅಂತಃಕರಣ ಶುದ್ಧವಾಗಿ ನಮ್ಮ ನಿಜಕ್ಕೂ ಕೂಡ ಉತ್ಕಟ ಕಾಂಕ್ಷೆ ಅಂತ ಕರೀತಾರೆ. ಅಂದರೆ ತೀವ್ರತರ ವೈರಾಗ್ಯ, ಉತ್ಕಟ ಕಾಂಕ್ಷೆ ಇವು ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಎರಡು ಎರಡು ಕಂಬಗಳು, ಎರಡು ಧ್ವಜ ಸ್ತಂಭಗಳಿದ್ದಂತೆ. ಅದು ನಮ್ಮಲ್ಲಿದ್ದರೆ ಖಂಡಿತ ಭಗವಂತ ನಮಗೆ ಆ ಎರಡನ್ನೂ ಕೂಡ ಕೊಡ್ತಾನೆ. ಆ ನಿಟ್ಟಿನಲ್ಲಿ ಹೋಗ್ತಕ್ಕಂಥ ಪ್ರಯತ್ನದ ಒಂದು ಭಾಗವಾಗಿಯೇ ನಾವು ಈ ಸತ್ಸಂಗಗಳು ಸೇರೋದು. ಸತ್ಸಂಗದಲ್ಲಿ ಸೇರಿದವರೆಲ್ಲ ಉದ್ಧಾರ ಆಗ್ತಾರೆ ನಾನು ಹೇಳೋಕ್ಕಾಗಲ್ಲ, ನಾನು ಉದ್ಧಾರ ಆಗ್ತೀನಿ ಅಂತ ಹೇಳೋಕ್ಕಾಗಲ್ಲ. ಯಾರಿಗೆ ಶ್ರದ್ಧಾ ಭಕ್ತಿ ಇದೆಯೋ ಖಂಡಿತ ಭಗವಂತ ಅವನನ್ನು ಉಳಿಸ್ತಾನೆ, ಖಂಡಿತ ಅವನನ್ನು ಆಶೀರ್ವಾದ ಮಾಡ್ತಾನೆ, ಖಂಡಿತ ಅವನಿಗೆ ಮೋಕ್ಷದ ಶ್ರೇಷ್ಠ ಪದವಿಯನ್ನು ಕೊಡ್ತಾನೆ. ಮೋಕ್ಷ ಅಂತಂದ್ರೆ ಏನಿಲ್ಲ, ತನ್ನಲ್ಲೇ ತಾನು ಸೇರಿಸ್ಕೊಡ್ತಾನೆ. ಅಂಥ ಸೌಭಾಗ್ಯ ನಮಗೆ ಭಗವಂತ ಕೊಡ್ತಾನೆ. ಆ ದೃಷ್ಟಿನ ಇಟ್ಕೊಂಡು ನಾವು ಅವನಲ್ಲಿ ಪ್ರಾರ್ಥನೆ ಮಾಡಬೇಕು, ಶ್ರದ್ಧಾ ಭಕ್ತಿಯಿಂದ ಸೇವೆ ಮಾಡಬೇಕು. ಸೇವೆ 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 ಮೊದಲು ಸೇವಾನಂದರಾಗಬೇಕು. ಮೊದಲು ಸೇವಾನಂದ ಆದರೆ ಆಮೇಲೆ ಶಿವಾನಂದರು ತಾನಾಗ್ತೀವಿ. ಅದಕ್ಕೋಸ್ಕರ ಆ ಸೇವೆ ಮಾಡ್ತಕ್ಕಂಥ ಭಾಗ್ಯ ಅನೇಕ ಜನ ಇದ್ದಾರೆ. ಇಲ್ಲಿ ನೋಡಿ ಒಬ್ಬರು ಸ್ವಾಮಿಗಳಿದ್ದಾರೆ, ಎಲ್ಲ ಕಡೆ ಬರ್ತಾರೆ. ಏನೇನೂ ಬೇಡ, ಪ್ರತಿಯೊಂದು ಕಸ ಗುಡಿಸೋದು ಅವರೇ ಮಾಡ್ತಾರೆ. ಒಂದಿಷ್ಟು ಅಭಿಮಾನ ಬಿಟ್ಟು ಪ್ರತಿಯೊಂದು ಸೇವೆ ಮಾಡ್ತಾರೆ. ಆ ಥರ ಸೇವೆ ಮಾಡಿದ್ರೆ ಖಂಡಿತ ಭಗವಂತ ನಮ್ಗೆ ಒಲಿತಾನೆ. ಆ ಸೇವೆ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳು, ವಿಶೇಷವಾಗಿ ಬುದ್ಧಿ, ಆ ಭಗವಂತ ನಮಗೆ ಕೊಡಲಿ. ಆ ಸದ್ಗುರುನಾಥನು ನಮಗೂ ನಿಮ್ಗೆ ದಯಪಾಲಿಸಲಿ ಅಂಥೇಳಿ ಈ ಒಂದು ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮಗೆ ಧನ್ಯವಾದಗಳು. ಓಂ ಗುರುದೇವಾಯ ನಮಃ. ನಮ್ಮ ನಂಜುಂಡ ಸ್ವಾಮಿಯವರು ಅವರು ಡಿಪ್ಲೊಮಾ ಓದಿ ಇಂಜಿನಿಯರ್ ಆಗಿ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸಿ ಆಮೇಲೆ ಅಲ್ಲಿ ಆ ವ್ಯವಹಾರಗಳು ಪರಿಸ್ಥಿತಿಗಳು ಚೆನ್ನಾಗಿರೋದ ಕಾರಣ ಆ ಕೆಲಸವನ್ನು ಬಿಟ್ಬಿಟ್ಟು ಶೆಟ್ರಂಡಿಲಿ ಕೆಲಸಕ್ಕೆ ಸೇರಿಕೊಂಡು ಅಲ್ಲಿ ಸಾಮಾನುಗಳನ್ನು ಎಲ್ಲ ಫ್ರೀಯಾಗಿ ಕೊಟ್ಬಿಟ್ಟು ದುಡ್ಡೇ ಇಸ್ಕೊಳ್ದೆ ಅಂಗಡಿ ಖಾಲಿ. ಆದ್ದರಿಂದ ಶೆಟ್ರು ಇವ್ರನ್ನ ಬೇಡಪ್ಪ ನೀನು ನಮಗೆ ಅಂಥೇಳಿ ಕಳ್ಸಿದ ಮೇಲೆ ಇವರು ಬಂದ್ಬಿಡ್ತಾರೆ ಈ ಕಡೆಗೆ ಮೈಸೂರಿಗೆ. ಬಂದಾದಮೇಲೆ ಇಲ್ಲಿ ಶ್ರೀಧರ ಸ್ವಾಮಿಯವ್ರನ್ನ ಪಾದಪೂಜೆಗೆ ಕರೆಸಿರ್ತಾರೆ. ಪಾದಪೂಜೆಗೆ ಕರೆಸಿರ್ತಾರೆ ಮೈಸೂರು ಮಹಾರಾಜರು. ಆಗ ಇವರು ಎಲ್ಲರೂ ನಮಸ್ಕಾರ ಮಾಡಾದ್ಮೇಲೆ ನಮ್ಮ ಸ್ವಾಮಿಯವ್ರು ಹೋಗಿ ಆಗ ಇವ್ರಿಗೆ ಕೇವಲ 20-22 ವರ್ಷ ಅಷ್ಟೇ. ನಮಸ್ಕಾರ ಮಾಡಿಬಿಟ್ಟು ಶ್ರೀಧರ ಸ್ವಾಮಿಯವ್ರಿಗೆ ದೇವ್ರು ಕಾಣ್ಬೋದೇ ಸ್ವಾಮಿ ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಅಗತ್ಯವಾಗಿ ಕಾಣ್ಬೋದು ಕಣಪ್ಪ, ಆದರೆ ವ್ಯವಸಾಯ ಮಾಡಬೇಕು ಅದಕ್ಕೆ ಅಂತ ಕೇಳ್ತಾರೆ. ಆಗ ಇವರು ಉಪದೇಶ ಮಾಡಿ ಸ್ವಾಮಿ ಅಂತಾರೆ. ಆಯ್ತು ಬಾ ಅಂತ ಹೇಳಿ ಇವ್ರನ್ನ ಪಕ್ಕಕ್ಕೆ ಕರೆದು ಕಿವಿನಲ್ಲಿ ಇವರಿಗೆ ಉಪದೇಶ ಮಾಡಿದ್ರು. ಆ ಉಪದೇಶದ ಪ್ರಕಾರ ಇವರು ಗಾಣಗಾಪುರಕ್ಕೆ ಹೋಗಿ 48 ದಿನಗಳ ಕಾಲ ನಿಟ್ಟುಪವಾಸ ವ್ರತ ತಪದ ಬರೀ ವ್ರತ ಮಾಡೋದೊಂದು ಹೊಟ್ಟೆ ಕೂಡೋದಲ್ಲ. ಜಪ ಮಾಡಬೇಕು, ಸ್ತೋತ್ರ ಮಾಡಬೇಕು, ಪರಮಾತ್ಮನ್ನೇ ಕೊಂಡಾಡ್ಕೊಂಡು ಗಣಗಾಪುರದಲ್ಲಿ ಇವರು ಪಾದಕೆಗಳನ್ನ ಇಟ್ಟು 48 ದಿವಸ ವ್ರತ ಮಾಡಿ ಆಮೇಲೆ ಭಿಕ್ಷೆ ಮಾಡಿ ಅದರಲ್ಲಿ ಬಂದಂಥ ಧಾನ್ಯದಲ್ಲಿ ಪಾಯಸ ಅನ್ನ ಒಂದು ಮಾಡಿ ಎಲ್ಲ ಒಂದು 5-6 ಜನಕ್ಕೆ ಹಾಕಿ ತಾವು ಆ ಪಾಯಸವನ್ನು ಉಪಯೋಗಿಸ್ಕೊಂಡು ನಡ್ಕೊಂಡು ಗಣಗಾಪುರದಿಂದ ನಡ್ಕೊಂಡು ಮೈಸೂರಿಗೆ ಬರೋ ಮಾರ್ಗ ಮಧ್ಯದಲ್ಲಿ ಅಲ್ಲಿ ಹುಬ್ಬಳ್ಳಿನಲ್ಲಿ ಇವರಿಗೆ ಆಮಶಂಕೆ ಕಾಣಿಸ್ಕೊಂಡು ತೊಂದರೆ ಆದಾಗ ಆ 3000 ಮಠ ಅಂತ ಒಂದಿದೆ ಹುಬ್ಬಳ್ಳಿಲಿ. ಇವರು ಒಬ್ಬ ಸನ್ಯಾಸಿ ಈ ಥರ ತೊಂದರೆಗಳಿರಲ್ಲ ಅಂತ ಹೇಳಿ ಇವ್ರನ್ನ ಕರ್ಕೊಂಡು ಮಠಕ್ಕೆ ಹೋಗಿ ದಾಳಿಂಬೆ ಚಿಗುರಿನ ಮಜ್ಜಿಗೆನಲ್ಲಿ ಅರ್ದಿ ಕೊಟ್ಟು ಆ ಆಮಶಂಕೆ ನಿಲ್ಲೋಂಗೆ ಮಾಡಿ 3 ದಿನಗಳ ಕಾಲ ಮಜ್ಜಿಗೆಯನ್ನು ಕೊಟ್ಟು ಇವ್ರನ್ನ ಕಾಪಾಡಿ 3 ದಿನ ಆದಮೇಲೆ ಇವ್ರನ್ನ ನಡೆಯೋಕ್ಕೆ ಬಿಟ್ಬಿಟ್ರು. ಇವ್ರು ನಡ್ಕೊಂಡು ಅಲ್ಲಿಂದ ಹುಬ್ಬಳ್ಳಿಯಿಂದ ಮೈಸೂರಿಗೆ ಬಂದು ಇದೇ ಇಲ್ಲಿ ಎದುರುಗಡೆ ಇರ್ತಕ್ಕಂಥ ಉಂಟೆ ಮರದ ಹತ್ರ ನಿಂತರು. ಆ ಶ್ರೀಧರ ಸ್ವಾಮಿಗಳು ಮೊದಲೇ ಹೇಳಿದ್ರಂತೆ ಶ್ರೀಧರ ಸ್ವಾಮಿಯವರು, 30 ದಿನ ನಡಿ, 30ನೇ ದಿನ ನೀ ಎಲ್ಲಿ ಉಳ್ತೀಯೋ ಅಲ್ಲಿ ನಿಂದು ಅಲ್ಲಿ ಆಶ್ರಮ ಸ್ಥಾಪನೆ ಆಗುತ್ತೆ. ನೀನು ಧರ್ಮ ಪ್ರಚಾರ ಮಾಡಬೇಕು, ಧರ್ಮವನ್ನು ಕಾಪಾಡಲಿಕ್ಕಾಗಿ ನೀನು ಬಂದಿರೋದು ಈ ಭೂಮಿ ಮೇಲೆ ಅಂಥೇಳಿ ಇವರಿಗೆ ಆಶೀರ್ವಾದ ಮಾಡಿ ಕಳಿಸಿರೋದು. ಅದೇ ಪ್ರಕಾರ ಇವ್ರು ನಡ್ಕೊಂಡು ಇಲ್ಲಿ ಬರ್ತಾರೆ. ಇವರು ಮಹಾತ್ಮರು ಪರಬ್ರಹ್ಮ ಸ್ವರೂಪಿಗಳಾಗಿ ಹಿಮಾಲಯ ಕೊಟ್ಟೋಗ್ಬೇಕು ಅಂತ. ಆದರೆ ಇವರು ತಾಯಿ ಮೈಸೂರಿನವರೇ ಆದ್ದರಿಂದ ತಂದೆ ರಂಗಾಚಾರ್ಯರು ಅಂತ ಇಲ್ಲಿ ಗಣಪತಿ ದೇವಸ್ಥಾನ ಪೂಜೆ ಮಾಡ್ಕೊಂಡಿದ್ರು ಅರಮನೆ ಪ್ರಾಂಗಣದಲ್ಲಿ. ಇವ್ರ ತಾಯಿ ಇದ್ದವರು, ಮಗನೇ ನೀನು ನನಗೆ ಕೊನೆಗಾಲದಲ್ಲಿ ಕೊನೆ ಪಕ್ಷ ನೀನು ಕಾಣೋ ಥರನಾರು ಇರಬೇಕು, ಅದರಿಂದ ದೂರ ಹೋಗಬೇಡ ಅಂತ ಕೇಳ್ಕೊಂಡಿದ್ರಿಂದ ಆ ಮೈಸೂರಿನಲ್ಲೇ ಉಳ್ಕೊಂಡು ಇವರು ಚಾಮುಂಡಿ ಬೆಟ್ಟದಲ್ಲಿ ಇರ್ತಕ್ಕಂಥ 108 ಗುಹೆ ಇದೆ. ನಮಗೆ ಗೊತ್ತಿರೋದು ಕೇವಲ 4-5 ಗುಹೆ ಮಾತ್ರ. ಅದರಲ್ಲಿ ಒಂದು ಗುಹೆಯಲ್ಲಿ ಹೆಚ್ಚು ಸಮಯ 20-25 ವರ್ಷ ಈ ಜೇನುಗವಿನಲ್ಲಿ ಇದ್ದರು ನಂಜುಂಡ ಸ್ವಾಮಿಯವರು. ತಪಸ್ಸು ಮಾಡಿದವರು, ಸಾಧನೆ ಮಾಡಿದವರು, ಪರಮಾತ್ಮ ಸ್ವರೂಪಿ ಆದವರು. ಅವರು ಈ ಶರೀರವನ್ನು ಯಾವತ್ತೋ ಅದರ ವ್ಯಾಮೋಹ ಕರೆದಿದ್ದವರು. ಯಾರು ಎಲ್ಲವನ್ನೂ ತೊರೆದಾರೋ ಅವರೇ ಪರಮಾತ್ಮ ಸ್ವರೂಪಿ ಆಗಿಬಿಡ್ತಾರೆ. ಇವರು ಎಲ್ಲವನ್ನೂ ಬಿಟ್ಟವರು ಅಂತ ನಾನಂತೂ ಸ್ವಂತ ಪರೀಕ್ಷೆ ಮಾಡಿ ಕಂಡುಕೊಂಡಿದ್ದೀನಿ. ಯಾಕೆಂದರೆ ಇವರು ಉಣ್ಣೋದು, ತಿನ್ನೋದು, ಕುಡಿಯೋದು, ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆ, ಇನ್ನೊಂದು ಮಾಡಬೇಕು, ಅಲ್ಲೋಗ್ಬೇಕು, ಇಲ್ಲೋಗ್ಬೇಕು, ನಿದ್ರೆ
ಇದೆಲ್ಲವನ್ನು ಮೀರಿದವರು, ನಿದ್ರೆಯನ್ನು ಗೆದ್ದವರು ನಮ್ಮ ಸ್ವಾಮಿಯವರು. ಅಷ್ಟೆಲ್ಲ ಇದ್ರೂ ಯಾರೇ ಬಂದ್ರೂ ಮನೆ ಕಡೆ ನೋಡು, ತಂದೆ ತಾಯಿ ನೋಡೋ, ಹೆಂಡತಿ ಮಕ್ಕಳನ್ನ ನೋಡು, ಮನ್ಗಳು ಅಲ್ಲಿ ಸರಿ ಇರಿ ಅಂದರೆ ಇವ್ರ ಕಂಡೀಷನ್ ಏನು ಅಂದರೆ ಸಂಸಾರದಲ್ಲಿ ನ್ಯಾಯವಾಗಿದ್ದು ಹೇಗೆ ಬದುಕದವ್ನು ಬಾಳ್ದವ್ನು ಮಾತ್ರ ಇವರು ಅಲೋ ಮಾಡ್ತಿದ್ರು ಹೊರತು ಅಲ್ಲಿ ಕೆತ್ತು ಅಲ್ಲಿ ಮಾಡಬಾರ್ದನ್ನು ಮಾಡ್ಬಿಟ್ಟು ಬಂದರೆ ಇವರು ಸೇರಿಸ್ತಾ ಇರಲಿಲ್ಲ ಗುರುದೇವ. ನಿಜವಾಗಿರು ಅಂತ ಹೇಳೋರು, ಸುಳ್ಳು ಹೇಳ್ಬೇಡ ಅನ್ನೋರು ಎಲ್ಲರಿಗೂ, ನಿಜವನ್ನೇ ನೋಡಿರಿ ಅಂತ ಹೇಳೋರು ಅವರ. ಮತ್ತು ಇನ್ನೇನಂದರೆ ಇವರು ಅವಧೂತರು, ಇವ್ರ ಮಹಾತ್ಮೆ, ಅವ್ರು ಬೈದ್ರೂ ಹೊಡೆದ್ರೂ ಮುಟ್ಟಿದ್ರೂ ನಮಗೆ ಜನ್ಮಾಂತರದ ಪಾಪಗಳು ಕಳೆದು, ನಮ್ಮ ಎಲ್ಲ ಪಾಪಗಳು ಕಳೆದು ಸಂತೋಷ ನೆಮ್ಮದಿ ಸಿಗುವಂಥ ಪರಿಸ್ಥಿತಿ ಇತ್ತು. ನಮ್ಮೆಲ್ಲರಿಗೂ ಅದನ್ನು ನೀಡಿದ್ದಾರೆ. ಅವ್ರ ಭಕ್ತರು ಎಷ್ಟೋ ಜನ ಇದ್ದಾರೆ, ಎಲ್ಲರಿಗೂ ಅವರು ಅದೇ ರೀತಿ ನೀಡಿದ್ದಾರೆ. ಮತ್ತು ಇವರಿಗೆ ದೃಕ್ ದೀಕ್ಷೆ ಕೊಡೋ ಶಕ್ತಿ ಇತ್ತು. ಅಂದರೆ ದೀಕ್ಷೆ ಕೊಡೋಕ್ಕೆ ಏನೇನೋ ಕ್ರಮಗಳಿರ್ತವೆ, ಆದರೆ ಇವರು ದೃಕ್ ಅಂದರೆ ಕಣ್ಣಲ್ಲಿ ನೋಡಿದರೆ ಸಾಕು ದೀಕ್ಷೆ ಆಗುತ್ತೆ. ಮಕ್ಕಳ ಶಿಷ್ಯರಿಗೆ ದೀಕ್ಷೆ ಸಿಗ್ತಾ ಇತ್ತು. ಆ ರೂಪದಲ್ಲಿ ದೀಕ್ಷೆ ಕೊಟ್ಟು ತುಂಬ ಜನ ಶಿಷ್ಯರು ಇದ್ದಾರೆ. ಪರಶುಮಣಿ ಇವರು ಅಷ್ಟು ನಾನು ಹೇಳ್ಬೋದು. ನಾನು ಒಂದು BSc B.Ed ಓದಿ ಡಿಪಾರ್ಟ್ಮೆಂಟಲ್ಲಿ 38 ವರ್ಷ ಡ್ಯೂಟಿ ಮಾಡಿದವನು, ಆಫೀಸರಾಗಿ ರಿಟೈರು ಆದ ಟೆಲಿಕಾಮ್ ಡಿಪಾರ್ಟ್ಮೆಂಟ್ಲಿ. ಏನೇ ಆದ್ರೂ ನಾನು ಯಾರಿಗೂ ಕೈ ಮುಗಿದಿದ್ದವನು, ಪಾದಕ್ಕೆ ಬೀಳ್ದಿದ್ದವನು ಈ ಸ್ವಾಮಿಯವ್ರನ್ನ ಕಂಡು ಪಾದಕ್ಕೆ ಬಿದ್ದಿರೋದು. ಅದುವರೆಗೆ ನಾನು ಯಾರಿಗೂ ನಮ್ಮ ತಂದೆ ತಾಯಿನ ಬಿಟ್ಬಿಟ್ಟು ಯಾರಿಗೂ ನಾನು ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡ್ತಿರ್ಲಿಲ್ಲ. ನಾನು ಸ್ವಲ್ಪ ಅಹಂಕಾರಿನೇ, ಇರೋರೇ ಬೇಕು ಅಂದರೆ. ಸ್ವಾಮಿಯವ್ರ ಕಂಡ್ಮೇಲೆ ಆ ಅಹಂಕಾರ ಹುಟ್ಟೋರಿಗೆ ಹೋಯ್ತು. ಯಾವ ಸ್ವಾಮಿಯವ್ರ ಕಂಡ್ರು ನಾನು ನಮಸ್ಕಾರ ಮಾಡ್ತೀನಿ, ಇಲ್ಲ ಅನ್ನಲ್ಲ. ಆದರೆ ಅದ್ರ ಮುಂಚೆ ನಾನು ಮಾಡ್ತಿರ್ಲಿಲ್ಲ. ನಮ್ಮ ತಂದೆ ತಾಯಿನ ಬಿಟ್ಟು ಯಾರಿಗೂ ನಮಸ್ಕಾರ ಮಾಡಿದವನಲ್ಲ ನಾನು. ಆದರೆ ಇವ್ರನ್ನ ಕಂಡು ಒಂದೆರಡು ಸಾರಿ, ಮೊದಲನೇ ಸರಿ ಮಾಡಲಿಲ್ಲ, ನಿಜ ಹೇಳ್ತೀನಿ ಕೇಳಿ. ಮೊದಲನೇ ಸರಿ ಪಾದಕ್ಕೆ ನಮಸ್ಕಾರ ಮಾಡಲಿಲ್ಲ, ಸುಮ್ಮನೆ ಹಿಂಗೆ ಕೈ ಮುಗಿದ್ಬಿಟ್ಟು ಕುಳ್ತಿದ್ದು ಬಂದ್ಬಿಟ್ಟೆ ಗವಿನಲ್ಲಿ. ಆಮೇಲೆ 2ನೇ ಸರಿ 3ನೇ ಸರಿ ಅವ್ರು ಯಾವಾಗ ನನ್ನ ಜನ್ಮಾಂತರದ ವಿಷಯನ ಟಚ್ ಮಾಡಿಬಿಟ್ರೋ, ಇವನು ಜಂಗಾಬಲ ಹುಡುಗೋಯ್ತು. ನಾನು ತಿಳ್ಕೊಂಬಿಟ್ಟೆ, ಓಹೋ ಇವರು ಪರಮಾತ್ಮ ಸ್ವರೂಪಿ, ಎಲ್ಲವನ್ನು ಗೆದ್ದವರು. ಆಗ ನಾನು ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ದು. ಮತ್ತು ಇವರು ಅವಧೂತರು, ಆದ್ದರಿಂದ ಎಲ್ಲವನ್ನು ಮೀರಿದ್ರು, ಪ್ರಪಂಚದಲ್ಲೇ ಇದ್ದರು, ಏನು ಅಂಕಿಸ್ಕೊಳ್ಳದೆ ಇದ್ರೂ ನಮಗೋಸ್ಕರ, ಶಿಷ್ಯರಿಗೋಸ್ಕರ, ಜನರು ಚೆನ್ನಾಗಿರಲಿ ಅನ್ನೋಕ್ಕೋಸ್ಕರ ನಮಗೋಸ್ಕರ ಅವ್ರು ಬದುಕಿದ್ರೆ ಹೊರತು ಅವ್ರಿಗೋಸ್ಕರ ಅವರು ಬದುಕಿರ್ಲಿಲ್ಲ. ಇದು ನನ್ನ ಅನುಭವ. ಸ್ವಾಮಿ, ನೀವು ಹೇಳಿ ಸ್ವಾಮಿ ನಿಮ್ಮ ಅನುಭವ. ಅವಧೂತರು ಏನಪ್ಪ ಅಂದರೆ ಸ್ವಾಮಿ ತ್ರಿಕಾಲಜ್ಞಾನಿಗಳು. ಈ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿ ಏನೇನು ನಡೀತದೆ ಅದೆಲ್ಲ ಅವ್ರಿಗೆ ಆಯ್ತಾ ಇತ್ತು. ಆ ರೂಪದಲ್ಲಿ ಪ್ರತಿಯೊಬ್ಬ ಭಕ್ತ ಯಾರೇ ಬರಲಿ ಅವ್ರ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ಅವರು ಹೇಳ್ಬಿಡ್ತಾ ಇದ್ರು ತಕ್ಷಣ. ಆ ಥರ ಅವರು ನಿಜ ಸ್ವರೂಪಿಯವರು. ಅದರಿಂದ ಅವ್ರಿಗೆ ನಾವು ನಂಜುಂಡ ಸ್ವಾಮಿಯವರು ಅಂತಂದ್ರೆ ನಂಜುಂಡೇಶ್ವರ ಅಂತ ನೋಡಿ. ಒಂದ್ಸರಿ ಅದನ್ನು ಕೇಳಿದ್ರು, ನಮ್ಮ ಹೆಸರೇನು ಹೇಳಿ ಶ್ರೀಧರ ಅಂದರು. ಹೆಸರು ಹೇಳಕ್ಕೆ ನಾನು ಭಯಪಟ್ಕೊಂಡೆ, ಹೆಂಗೆ ಸ್ವಾಮಿಯವ್ರ ಮುಂದೆ ಅವ್ರ ಹೆಸರು ಹೇಳೋದು. ಆದರೆ ಶ್ರೀಧರ ನಿನ್ನೆ ಕೇಳ್ತಾ ಇದ್ರು, ನಮ್ಮ ಹೆಸರೇನು ಅಂದರು. ನಂಜುಂಡ ಸ್ವಾಮಿ, ಸದ್ಗುರು ಶ್ರೀ ನಂಜುಂಡ ಸ್ವಾಮಿ ಅಂತ ಸೇರಿಸ್ಕೊಂಡು ಹೇಳಿದೆ. ಅವರು ನಂಜು ಉಂಡ ಸ್ವಾಮಿ ಅಂತ ಹೇಳಿದ್ರು ನನಗೆ. ಆಗ ಅರ್ಥ ಆಯ್ತು ನನಗೆ, ಓಹೋ ನಂಜು ಅಂದರೆ ವಿಷ, ವಿಷವನ್ನು ಉಂಡವರು ಅವರು. ಅವ್ರನ್ನ ಇಲ್ಲಿ ಕೆಲವು ಭಕ್ತರು ನಿನ್ನೇನು ದೇವ್ರೇನಾ ನೋಡೋಣ ಕೊಡೋ ಬಿಟ್ಟು ವಿಷ ಹಾಕಿ ಕುಡಿಸಿದ್ದಾರೆ. ಅದನ್ನ ಹೇಳಿದ್ರು ಅವರೇ, ಇವನೇನು ದೇವ್ರೇನಾ ಕೊಡೋ ಅಂದ್ಬಿಟ್ಟು ವಿಷ ಹಾಕಿ ಕುಡಿಸಿದ್ದಾರೆ ಕಣಪ್ಪ ಅಂದರು ನನಗೆ. ಆವಾಗ ನನಗೆ ದುಃಖ ತಡೆಯೋಕ್ಕಾಗಿಲ್ಲ. ಅಂದರೆ ಅವ್ರಿಗೆ ವಿಷ ಕೊಟ್ಟರು, ಅವರು ಅದನ್ನು ಅರಗಿಸ್ಕೊಂಡು ಕುಂತಿದ್ದವರು. ವಿಷ ಕೆಟ್ಟ ನಮಗೆ ಸ್ವಾಮಿಯವರು. ಅದೊಂದು ನನ್ನ ಇದು ಗೊತ್ತಾಗಿದ್ದು ನನ್ನ ವಿಷಯ ಮನಸ್ಸಲ್ಲಿ ಯಾವಾಗಲೂ ಪ್ರಿಂಟ್ ಆಗಿ ಉಳ್ಕೊಬಿಟ್ಟಿದೆ. ಇದು ಅವಧೂತ ಪಂಥ. ಇಷ್ಟೊಂದು ಗಂಟೆ ಇವ್ರು ಹೇಳಿದ್ರು ನೋಡಿ, ಇದು ಅವಧೂತ ಪಂಥ ನೋಡಿ. ಇದು ಸದಾಕಾಲ ಇಂಥವು ಸಿಕ್ಬೇಕಾದ್ರೆ ಭಾಳ ಕಷ್ಟ. ಹಿಮಾಲಯ ಪರ್ವತಕ್ಕೆ ಹೋಗೋರಿಗೂ ಸಿಕ್ಕಾಗಿಲ್ಲ ಇಂಥವು. ಇವರು ಶಿವ ಸ್ವರೂಪಿಯು. ಅವಧೂತ ಅಂದರೆ ತ್ರಿಕಾಲಜ್ಞಾನಿಗಳು. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಏನೇನು ನಡೀತಾ ಇದೆ ಅದೆಲ್ಲ ಹೇಳ್ತಕ್ಕಂಥವ್ರು. ಅದರಿಂದ ಇವ್ರಿಗೆಲ್ಲ ನಾವು ನೋಡಿರೋದೇ ಒಂದು ಭಾಗ್ಯ ಅಂತ. ಅದೆಲ್ಲ ಇವತ್ತು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ವು. ಗುರು ನಂಜನ ಸ್ವಾಮಿಗಳಿವರು ಪಾವಾಡ ಪುರುಷರು. ಅಂದರೆ ಹಣ ಇಸ್ಕೊಂಡು ಇಲ್ಲ ಇನ್ನೊಂದು ಯಂತ್ರ ಮಂತ್ರನೋ ಆ ಥರದವರಲ್ಲ. ಬರ್ತಾ ಇರೋಂಗೇನೆ ಅವನ ಮನಸ್ಸಲ್ಲಿ ಏನಿರುತ್ತೆ ಅದನ್ನು ತಿಳಿದು ಹೇಳೋವಂಥವ್ರು. ಎಲ್ಲರಿಗೂ ಹೇಳ್ತಿರ್ಲಿಲ್ಲ.
ಅವರೇ ಭಕ್ತ ನಿಜವಾದವನು ಅನ್ನೋದಾದರೆ ಅವ್ರ ಕರೆದಿ ಇಂಥದ್ದು ಅಂತ ಒಂದೆರಡು ಮಾತು ಹೇಳೋರು. ಇನ್ನು ಮಿಕ್ಕಿದ್ದೇನು ಹಂಗೆ ಹಿಂಗೆ ದುಡ್ಡು ಕೊಡೋದು, ಇದು ಮಾಡಿಸಿ ಅದು ಮಾಡಿಸಿ ಅದಕ್ಕೆಲ್ಲ ಬಗ್ದವರಲ್ಲ ಅವರು. ಯಾವುದು ಒಪ್ಪಂದದಲ್ಲಿ ಹಿರಿಯೋರು ಇವತ್ತಿಗೂ ಅಮರರೇ. ಈಗ ನಾವು ಮಾತಾಡ್ತಾ ಇರೋದು ಕೇಳ್ತಾ ಇದ್ದಾರೆ ಅಂಥ ಪಾವಾಡ ಪುರುಷರು. ಅದಕ್ಕೊಂದು ಉದಾಹರಣೆ, ಹೀಗೆ ನಾವು ನಮ್ಮ ಅಣ್ಣವರು ಮರಿಗೌಡರು ಅಂತಿದ್ದಾರೆ, ಅವ್ರು ಬರೋಕ್ಕಾಗಿಲ್ಲ, ವಯಸ್ಸಾಗಿದೆ. ಅವರು ನಾವು ಹಿಂಗೆ ಒಂದು ನಮಸ್ಕಾರ ಮಾಡ್ಬಿಟ್ಟು ಹೋಗುವಾಗ ಕರೆದ್ಬಿಟ್ಟು ನೋಡಿ ನಾಳೆ ಅಲ್ಲಿ ರಂಪಿ ಎತ್ಕೊಳ್ಳಿ ನೀವು, ನಿಮ್ಮ ಬೆನ್ನಿಂದ ಇರ್ತೀವಿ ಅದು. ಏನು ಅನ್ನೋದು ನಮ್ಗೆ ಅರಿವಾಗಲಿಲ್ಲ. ಇಲ್ಲಿಂದ ಹೋದು ಅಲ್ಲೇನೋ ಸ್ವಲ್ಪ ತಂಟೆ ತಕರಾರು ನಡೀತು ಅನ್ನಿ. ಆಗ ಆ ಜಾಗದಲ್ಲಿ ಒಬ್ಬ ಚಮ್ಮಾರ ಅಂದರೆ ಒಳ್ಳೆ ಅವನು ತಾವಿರೋದು ರಂಪಿ, ಇದು ನಮಗೆ ಗೊತ್ತಿಲ್ಲ, ಅದೇ ವಸ್ತು ಅರಮನೆ ತಾವಿರೋ ಸುದ್ದಿ ಅವ್ರು ಇಲ್ಲಿ ಕೂತ್ಕೊಂಡು ಹೇಳೋದು. ಆಗ ಅಲ್ಲಿ ಒಂದು ಉದಾಹರಣೆಗೆ ತಿಳ್ಕೊಂಡಾಗ ಆಯಿತು ನಮಗೆ. ಸರಿ, ಅಲ್ಲಿಂದ ಬಂದು ಮಾರನೇ ದಿನ ಎಲ್ಲ ಮುಗೀತು. ಸಾಯಂಕಾಲ ಹೀಗೇನೆ ನಾವು ಅಣ್ಣವ್ರು ಹೋಗ್ಬೇಕಾದ್ರೆ ನೋಡಿ, ಸಾವ್ಕಾರ ಭವನ ಹತ್ರ ಹೋಗಿ ನೀವು ಅಂಗಡೀಲಿ ನಿಂತ್ಕೊಳ್ಳಿ, 4 ಆಣಿ ಚಾಕ್ಲೇಟ್ ಕೊಡ್ತಾರೆ, 4 ಆಣಿನ ಸಾವ್ಕಾರ ಭವನದೊಳಗೆ ಕೆಸ್ಬಿಡಿ, ಚಾಕ್ಲೇಟ್ ಇಬ್ಬರು ತಿನ್ಕೊಳ್ಳಿ ಅಂದು. ಇಲ್ಲಿಂದ ನೆನಪಿಸ್ಕೊಂಡು ಹೋಗಿದ್ದೀವಿ. ಪಾತಾಳಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೋಗ್ತಾ ಇರೋಂಗೇನೆ ಮರುವೆ ಆಗ್ಬಿಡ್ತು. ಸರಿ, ಅದು ಏನೂ ಆಗಲಿಲ್ಲ ಅಂದ್ಬಿಟ್ಟು ಹೊರಟು. ನಾಳೆ ಬೆಳಿಗ್ಗೆ ನೋಡಿ ಒಂದು ಚಮತ್ಕಾರ. ಹೆಂಗೆ ಅಂದರೆ, ನಾವು ಸ್ವಲ್ಪ ಎಣ್ಣೆ ಹೊಡಿತಾ ಇದ್ದ ಟೈಮ್ ಅದು ಹೋಗಿ ಕುಡ್ದಿದ್ದೀವಿ. ಕುಡ್ದಾಗ ಜ್ಞಾಪನ ಬಂದಿದೆ ನಮ್ಮ ಗುರುಗಳದ್ದು, ನೀನು ಹೇಳಿದ್ರಲ್ಲ ಹಿಂಗೆ ಅಂತ. ಅಲ್ಲಿಂದ ಬರಬೇಕು ಅಂತ ಮಾತಾಡ್ಕೊಂಡು ಬಂದಿದ್ದೀವಿ. ಬಲ್ಮೆಯ ಸ್ಕೂಲ್ ಟರ್ನಿಂಗ್ ಇದೆ ನೋಡಿ, ಆ ಜಾಗದಲ್ಲಿ ಸ್ಕೂಟ್ರ್ನಲ್ಲಿ ಆಕ್ಸಿಡೆಂಟ್ ಆಗ್ಬಿಡ್ತು. ಏನೋ ಆಗಬೇಕಾಗಿತ್ತು, ನೀವು ಲಾರಿಗಿರಿ ಬಂದಿದ್ರೆ ಇಬ್ಬರು ಇಲ್ಲ. ಅಲ್ಲಿ ಅವತ್ತು ಇಬ್ಬರಿಗೂ ಏಟು ಬೀಳ್ತು. ಏಟು ಬಿದ್ದ ಮೇಲೂ ಎಲ್ಲ ಇದಾಯಿತು. ಬರ್ತೀವಿ ಬೆಳಿಗ್ಗೆ ಇಲ್ಲಿಗೆ, ಅವರು ಬ್ಯಾಂಡೇಜು ನಾವು ಬ್ಯಾಂಡೇಜ್ ಕಟ್ಟಿಸ್ಕೊಂಡು. ನೋಡಿ, ನಾವು ಹೇಳ್ದೋ ನೀವು ಕೇಳಲಿಲ್ಲ, ನಾವು ಇದ್ದೀವಿ ಅಂದಿದ್ದಕ್ಕೆ ನೋಡಿ ಉಳಿಸ್ತೋ ನಿಮಗೆ. ಇದು ನಿಜವಾದ ಘಟನೆ ನಡೆದಿರೋದು. ನಾವು ಇದ್ದೀವಿ, ನಮ್ಮ ಮರಿಗೌಡರು ಇದ್ದಾರೆ, ಹಿರಿಯವರು ಇಂಥವರು ಇನ್ನೂ ಇದ್ದಾರೆ. ಇನ್ನು ಹೆಚ್ಚಿಗೆ ಹೇಳೋವಂಥ ಅವಶ್ಯಕತೆ ಇಲ್ಲ ನಮ್ಮ ಗುರುಗಳ ಬಗ್ಗೆ. ಇದು ಅನುಭವ ಪಟ್ಟಿರೋರಿಗೆ ಭಾಳ ಆನಂದವಾಗಿ ಕಾಣುತ್ತೆ. ಓಂ ಗುರು ಶ್ರೀ ಗುರು ಸದ್ಗುರು ಅವಧೂತ ನಂಜುಂಡ ಸ್ವಾಮಿ ಪರಬ್ರಹ್ಮಣಿಯೇ ನಮೋ ನಮಃ.